ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ನಾವು ಹೈಂದ ಧ್ವನಿ ಚಾನಲಿಂದ ಎಲ್ಲ ಸಮೀಕ್ಷೆ ಮಾಡ್ತೀವಿ ಸರ್ ಮುಂಚೂಣಿ ನಾಯಕರುಗಳನ್ನು. ಆ ಚಿತ್ರದುರ್ಗ ಜಿಲ್ಲೆ ಬಂದಾಗ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಿವ್ಯಾದ ಹೆಸರು ಅಂತಕ್ಕಂಥ ಮುಂಚೂಣಿಯಲ್ಲಿ ಬಂದು ಸರ್ ಕೇಳಿ ಬಂತು. ಪ್ರಗತಿಪರ ಹೋರಾಟಗಾರರು, ವಕೀಲರು ಮತ್ತು ಹೈಂದ ನಾಯಕರು ಅಂತೇಳಿ. ಹಾಗಾಗಿ ನಿಮ್ಮ ಬಗ್ಗೆ ಜನಕ್ಕೆ ತಿಳಿಸಂತ ಬಂದಿದೆ ಸರ್. ಹೌದು, ನಾನು ಶಿವು ಯಾದವ್ ಅಂತ ಹೇಳ್ಬಿಟ್ಟು ವಕೀಲರು, ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸರ್. ವಕೀಲ ಒಂದು ಶಿಕ್ಷಣವನ್ನು ಯಾವ ಇಯರ್ ಮುಗಿಸಿ ಸರ್ ನೀವು? ನಾವು 1998ರಲ್ಲಿ ನಾವು ಸರಸ್ವತಿ ಕಾನೂನು ಕಾಲೇಜಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ 1998ರಲ್ಲಿ ವಕೀಲ ವೃತ್ತಿಗೆ ಪಾದಾರ್ಪಣೆ ಮಾಡಿ. ಎಲ್ಲಿ ಮಾಡಿ ಸರ್ ವಕೀಲ ವೃತ್ತಿ? ಎಲ್ಲಿ ಆರಂಭ ಮಾಡಿರಿ? ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಗೌರವಾನ್ವಿತ ಎಸ್ ಸಿದ್ದಪ್ಪನವರ ಅಸಿಸ್ಟೆಂಟ್ ಆಗಿ ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಮತ್ತು ಸಿಟಿ ಸಿವಿಲ್ ಕೋರ್ಟಲ್ಲಿ ನನ್ನ ವೃತ್ತಿಯನ್ನು ನಾನು ಆರಂಭ ಮಾಡಿದೆ. ಬೆಂಗಳೂರಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿ ಸರ್ ವಕೀಲರು? ಸುಮಾರು 4 ವರ್ಷಗಳ ಕಾಲ ಬೆಂಗಳೂರಲ್ಲಿ ನಾನು ವಕೀಲ ವೃತ್ತಿ ಮಾಡಿದೆ. ತದನಂತರ ಹಿರಿಯೂರು ತಾಲೂಕಿನ ಕೃಷ್ಣಾಪುರಕ್ಕೆ ಬಂದೆ. ಆ ಗ್ರಾಮ ಪಂಚಾಯತಿ ಚುನಾವಣೆ ಇತ್ತು. ಅಲ್ಲಿ ಚುನಾಯಿತನಾಗಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷನಾಗಿ, ಪ್ರಭಾರಿ ಅಧ್ಯಕ್ಷನಾಗಿ, ತದನಂತರ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಪಾದಾರ್ಪಣೆ ಮಾಡಿ ನನ್ನ ವೃತ್ತಿ ಜೀವನವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರಂಭ ಮಾಡಿದೆ. ಸರ್ ನೀವು ಚಿತ್ರದುರ್ಗ ಜಿಲ್ಲೆ ಬಂದ ವಕೀಲ ಆದ ನಂತರ ಪದವಿಗಳೇನಾದ್ರು ಆಗಿದ್ರೆ ಸರ್? ನಾನು ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕನಾಗಿ ಪ್ರಥಮ ಬಾರಿಗೆ, ನಂತರ ಚಿತ್ರದುರ್ಗ ಜಿಲ್ಲಾ ಸಂಘದ 2 ಸಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷನಾಗಿ, ಜೊತೆಗೆ 1 ಸಾರಿ ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿಯೂ ಸಹ ನಾನು ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀನಿ. ಸರ್, ನೀವು ಅಧ್ಯಕ್ಷರಾದ ಅವಧಿಯಲ್ಲಿ ನಿಮ್ಮ ವಕೀಲ ಸಂಘಕ್ಕೆ ನೀವು ಏನೇ ಕೊಡುಗೆಗಳು ಕೊಟ್ಟಿದ್ದೀರಿ? ನಾವು ಬಹುತೇಕವಾಗಿ ನಾನು ಅಧ್ಯಕ್ಷರಾಗಿ ಬಂದಾಗ ವಕೀಲ ಸಂಘದಲ್ಲಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳು, ಬಹುತೇಕ ದೊಡ್ಡ ಸಮಸ್ಯೆಗಳು ವಕೀಲರಿಗೆ ಇರಲಾರವು, ಸಣ್ಣ ಪುಟ್ಟ ಸಮಸ್ಯೆಗಳು. ಸರ್, ನೀವು ಜಿಲ್ಲಾಧ್ಯಕ್ಷರಾದ ಅವಧಿಯಲ್ಲಿ ವಕೀಲರ ಒಂದು ಸಂಘಕ್ಕೆ ಏನೇನು ಕೆಲಸಗಳನ್ನು ಮಾಡಿ ಸರ್, ಅಭಿವೃದ್ಧಿ ಕೆಲಸಗಳನ್ನು? ನಾನು ವಕೀಲರ ಸಂಘದ ಅಧ್ಯಕ್ಷನಾಗಿ, ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ನಮ್ಮ ಏನು ಚಿತ್ರದುರ್ಗದ ನ್ಯಾಯಾಲಯ ಕಟ್ಟಡ ಇದೆಯಲ್ಲ, ಅದು ಶಿಥಿಲಗೊಂಡಿದೆ. ಸುಮಾರು ವರ್ಷಗಳ ಹಳೆಯ ಕಟ್ಟಡ ಅದು. ಆ ಕಟ್ಟಡಕ್ಕೊಂದು ಹೊಸ ಜಾಗ ಬೇಕಂತ ಹುಡುಕಿದಾಗ ನಾವು ಸುಮಾರು 10 ಎಕರೆ ಜಾಗವನ್ನು ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಖರೀದಿ ಮಾಡಿಸಿದ್ವಿ. ಆ 10 ಎಕರೆ ಜಾಗನ ನ್ಯಾಯಾಲಯ ಸಂಕೀರ್ಣಕ್ಕೋಸ್ಕರ ಅಂತಲೇ ತಗೊಂಡ್ವಿ. ತದನಂತರ ವಕೀಲರ ಸಂಘದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಬಿದ್ದಿದ್ದರಿಂದ ಅದನ್ನು ಹಂಗೆ ತಳ್ಕೊಂಡು ಬಂದು ಕೊನೆಗೆ ನಾನು ಅಧ್ಯಕ್ಷನಾದಾಗ ಅದಕ್ಕೆ ಅಂತಿಮ ರೂಪ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ನಾನು ಅಧ್ಯಕ್ಷನಾದಾಗ ಸುಮಾರು ಹೈಕೋರ್ಟ್ ನ್ಯಾಯಮೂರ್ತಿಗಳ ಕಟ್ಟಡ ಸಮಿತಿ ಇರುತ್ತೆ. ಕಟ್ಟಡ ಸಮಿತಿಗೂ ನಮ್ಮ ಫೈಲ್ ಮುಂದೆ ಅಲ್ಲಿಂದ ಪಾಸ್ ಮಾಡಿಸಿದೆ. ಜೊತೆಗೆ ಒಂದು ನಮ್ಮದು ಪ್ಲಾನ್ ಇರುತ್ತೆ, ಬಿಲ್ಡಿಂಗ್ ಕಟ್ಟಡ ಸಮಿತಿ ಹೆಂಗಿರೋ ಪ್ಲಾನ್ ಅಂತ. ಆ ಪ್ಲಾನ್ ಮಾಡಿಸಿ ಕಟ್ಟಡ ಸಮಿತಿ ಮುಂದಕ್ಕೆ ತರಿಸಿ ಕೊನೆಗೆ 97.3 ಲಕ್ಷಕ್ಕೆ ಅಪ್ರೂವಲ್ ಮಾಡಿಸಿದ್ದೀನಿ. ಈಗ ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಇರೋದ್ರಿಂದ ಆ ಫೈಲ್ ಅಲ್ಲಿಗೆ ಸ್ಥಗಿತಗೊಂಡಿತ್ತು. ಇಲ್ಲಾಂದ್ರೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೊಸ ಕಟ್ಟಡ ಇಷ್ಟೊತ್ತಿಗೆ ಆರಂಭ ಆಗಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಆರಂಭ ಆಗುತ್ತೆ. ಈಗ ನಾವು ಬಂದ ನಮ್ಗೆ ತೃಪ್ತಿ ಏನಂದ್ರೆ ಕೊನೆಗೂ ಚಿತ್ರದುರ್ಗ ನ್ಯಾಯಾಲಯಕ್ಕೆ 10 ಎಕರೆ ಜಮೀನಾದರೂ ಮಾಡಿದ್ವಿ. ಅಲ್ಲಿ ಹೊಸ ಕಟ್ಟಡ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನಗಳು ಎಲ್ಲನೂ ನಡೆಸಿದೆ. 10 ಎಕರೆ ಜಮೀನು ಖರೀದಿ ಮಾಡಿದ್ದ ಸರ್ಕಾರ ಮಂಜೂರು ಮಾಡಿ ಸರ್? 10 ಎಕರೆ ಜಮೀನ 5 ಎಕರೆನ ನಾವು ದುಡ್ಡು ಕೊಟ್ಟು ತಗೊಂಡಿದ್ದು ರೈತರ ತಾಗೆ. ಇನ್ನು 5 ಎಕರೆ ಜಮೀನಾಗೆ ಅಲ್ಲಿ 3 ಎಕರೆ ಸರ್ಕಾರದ್ದು, ಇನ್ನು 1 ಎಕರೆ ಮುನ್ಸಿಪಾಲ್ಟಿ ಅವ್ರದ್ದು, ಇನ್ನೊಂದು ಎಕರೆ ಪಕ್ಕದಾಗ ಇದು ಐತೆ ವಾಲ್ಮೀಕಿ ಭವನ ಅಂತ ಇತ್ತು. ವಾಲ್ಮೀಕಿ ಭವನಕ್ಕೆ ನಾವು ಸರ್ಕಾರ ಬೇರೆ ಕಡೆ ಲ್ಯಾಂಡ್ ಕೊಟ್ಟು ಅದನ್ನ ಇಲ್ಲಿ ತಗೊಂಡಿದ್ದು. ಒಟ್ಟಾರೆ 10 ಎಕರೆ ಈಗ ನ್ಯಾಯಾಲಯದ ಕಟ್ಟಡಕ್ಕಂತ ನಮ್ಮ ಪಾಣಿ ಸಮೇತ ನ್ಯಾಯಾಧೀಶ ಹೆಸರಿಗೈತೆ. ಈಗ ನಮ್ಮ ಕಂಟ್ರೋಲ್ ಆಗೈತೆ. ಈಗ ಅದಕ್ಕೋಸ್ಕರ ಸುಮಾರು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸುಮಾರು 4-5 ಸರಿ ಸ್ಥಳಕ್ಕೆ ಬಂದರು, ಪರಿಶೀಲನೆ ಮಾಡಿದ್ರು. ಹೌದು, ಇದು ಫಿಟ್ ಐತೆ, ಇಲ್ಲಿ ಕಟ್ಟಡ ಕಟ್ಬೋದು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ನ್ಯಾಯಾಲಯ ಆಗುತ್ತೆ. ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಆಗುತ್ತೆ ಕೆಲಸಗಳು. ಇದು ನನ್ನ ಅಧ್ಯಕ್ಷ ಅವಧಿಯಲ್ಲಿ ಜಾಗ ತಗೊಂಡಿರೋದಿರ್ಬೋದು, ಅಲ್ಲಿರ್ತಕ್ಕಂಥ ಮುಂದುವರಿದ ಪ್ಲಾನ್ಗಳಿರ್ಬೋದು, ಅದನ್ನ ಪ್ಲಾನ್ ಅಕ್ಸೆಪ್ಟ್ ಮಾಡಿಸೋದಿರ್ಬೋದು, ಅಥವಾ ಕಟ್ಟಡ ಸಮಿತಿ ಮುಂದಕ್ಕೆ ತಗೊಂಡೋಗಿರೋದು, ಕಟ್ಟಡ ಸಮಿತಿ ಒಪ್ಪಿ ಹೌದು ಇಲ್ಲಿ ಕಟ್ಟಡ ಮಾಡ್ಬೋದು ಅಂತ ಹೇಳಿದ್ದಿರ್ಬೋದು. ಯಾಕಂದ್ರೆ
ಆ ಒಂದು ಹೊಸ ಜಾಗ ತಗೊಂಡಾಗ ನಮ್ಮ ವಕೀಲರ ಸಂಘದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು. ಆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಹಂತಕ್ಕೆ ಬಂದಿದೆ. ಈಗ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಇವಾಗ ಕೆಲವ್ರು ದೂರ ಆಗುತ್ತಂದ್ರು, ಕೆಲವ್ರು ಬರೋಕ್ಕಾಗಲ್ಲ ಅಂದ್ರು, ಬೇರೆ ಕಕ್ಷಿದಾರರಿಗೆ ದೂರ ಆಗುತ್ತಂದ್ರು. ಈ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕನ್ವಿನ್ಸ್ ಮಾಡ್ಕೊಂಡು ಈಗ ಬಹುತೇಕ ಚಿತ್ರದುರ್ಗ ಎಲ್ಲ ವಕೀಲರು ಓಕೆ ಹೌದು ಈಗ ನಮಗೆ ಹೊಸ ಕಟ್ಟಡ ಬೇಕು ಅಂತೇಳಿ ಕಳೆದ ಬಾರಿ ಸಮೇತ ಸರ್ಕಾರಕ್ಕೆ ಹೋಗಿದ್ರು, ಸರ್ಕಾರ ಹತ್ರ ಮನವಿ ಮಾಡಿದ್ರು. ಈಗಿನ ಅಧ್ಯಕ್ಷರು ಸಮೇತ ಸರ್ಕಾರ ಹತ್ರ ಮನವಿ ಮಾಡಿದ್ದಾರೆ. ಈಗಿನ ಅಧ್ಯಕ್ಷರ ಜೊತೆ ನಾವು ಹೋಗಿಬಿಟ್ಟು ಮುಂದಿನ ಕಟ್ಟಡ, ನೂತನ ಕಟ್ಟಡಕ್ಕೇನು ಆರಂಭಕ್ಕೇನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ. ಸರ್, ನೀವು ಒಬ್ಬ ಸಾಮಾನ್ಯ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷ ಅವಧಿವರೆಗೂ ಆಗಿರ್ತಕ್ಕಂಥವ್ರು, ನಿಮ್ಮ ವಕೀಲರ ಸಂಘದ ಎಲ್ಲ ಒಂದು ಕಷ್ಟ ನಷ್ಟಗಳು ನಿಮ್ಗೆ ಗೊತ್ತಿರೋದ್ರಿಂದ ನೀವು ಜಿಲ್ಲಾಧ್ಯಕ್ಷ ಆಗಿದ ಅವಧಿಯಲ್ಲಿ ವಕೀಲರ ಹಿತ ಕಾಪಾಡಲಿಕ್ಕೆ, ಅವರ ರಕ್ಷಣೆ ಕಾಪಾಡಲಿಕ್ಕೆ ಏನೇನು ಕಾರ್ಯಗಳನ್ನು ಮಾಡಿರ್ತಾರೆ ಅವಾಗ? ನಾನು ವಕೀಲರ ಸಂಘದ ಪದಾಧಿಕಾರಿ ಆದಮೇಲೆ ವಕೀಲರ ಮೇಲೆ ಅಲ್ಲೇದಲ್ಲೇ ಕಕ್ಷಿದಾರರು ಇರ್ಬೋದು ಅಥವಾ ಇತರರು ಹಲ್ಲೆಗಳು ನಡೀತಾ ಇದ್ವು, ಪೊಲೀಸ್ ಠಾಣೆಗಳು ಗಲಾಟೆ ನಡೀತಾ ಇದ್ವು. ಬಹುತೇಕ ಅಂತ ಇನ್ಸಿಡೆಂಟ್ಗಳಾದರೆ ಆ ಇನ್ಸಿಡೆಂಟ್ಗಳಿಂದ ಪ್ರಬಲವಾಗಿ ಹೋರಾಟ ಮಾಡ್ಕೊಂಬಂದ್ವಿ. ಬೇರೆ ಯಾವುದೇ ತಾಲೂಕುಗಳಾದ್ರು, ಎಕ್ಸಾಂಪಲ್ಲು ಸಾಗರದಲ್ಲಿ ವಕೀಲರ ಮೇಲೆ ಹಲ್ಲೆ ಆಯಿತು. ಇಡೀ ರಾಜ್ಯದಾಗೆ ಕರ್ನಾಟಕ ರಾಜ್ಯದ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ ಅವರು, ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ನಾನು, ಜೊತೆಗೆ ಆಮೇಲೆ ಜಿಲ್ಲೆಯ ಬಹುತೇಕ ಎಲ್ಲ ವಕೀಲರ ಸಂಘದ ಅಧ್ಯಕ್ಷರುಗಳು ಸಮೇತ ಅಲ್ಲಿಗೆ ಹೋಗ್ಬಿಟ್ಟು ಒಂದೇ ದಿನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಸಿ ನಾವು ವಾಪಸ್ ಬಂದಿದ್ವಿ. ಯಾಕಂದ್ರೆ ವಕೀಲರ ಮೇಲೆ ಅಲ್ಲೇ ಮಾಡಿರೋಂಥ ಉದ್ದೇಶಕ್ಕೆ ಇಡೀ ರಾಜ್ಯದ ವಕೀಲರೆಲ್ಲ ಹೋಗ್ಬಿಟ್ಟು ಅವ್ರೊಟ್ಟಿಗೆ ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘನೂ ಸೇರ್ಕೊಂಡು ಹೋಯ್ತು. ನಾನು ಹೋದೆ. ಆ ವಿಡಿಯೋಗಳು ನಾವು ನೋಡ್ಬೋದು. ಇವಾಗ ಹೋಗಿ ಅವ್ರ ತಗ ನೋಡಿ, ಸ್ವಾಮಿ ವಕೀಲರು ನ್ಯಾಯ ಸಿಗಲೇಬೇಕು, ಸಿಗದೆ ಹೊರತು ನಾವು ವಾಪಸ್ಸೇ ಹೋಗಲ್ಲ ಅನ್ನೋ ಕೂತ್ಕೊಂಡಾಗ ಕೊನೆ ಸಂಜೆ ವರ್ಷಕ್ಕೆ SP ಅವರು ಆ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ರು. ಅಲ್ಲಿಂದ ನಾವು ವಾಪಸ್ ಬಂದ್ವಿ. ತದನಂತರ ವಕೀಲರ ಸಂರಕ್ಷಣಾ ಕಾನೂನು ಬೇಕು ಅಂತೇಳಿ ನಾವು ಇಡೀ ರಾಜ್ಯದಾದ್ಯಂತ ಹೋರಾಟ ಆರಂಭ ಮಾಡಿದ್ವಿ. ವಕೀಲರ ಸಂರಕ್ಷಣಾ ಕಾನೂನು ಸಹ ಜಾರಿಗೆ ಬಂತು. ಇದು ನಮ್ಮ ಹೋರಾಟದ ಒಂದು ಪ್ರತಿಫಲ. ಇವು ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಒಂದು ಇನ್ಸಿಡೆಂಟ್ ಆಯಿತು. ಪತ್ರಕರ್ತರಿಗೂ ಮತ್ತು ಆಮೇಲೆ ವಕೀಲರಿಗೂ ಸಿಟಿ ಸಿವಿಲ್ ಕೋರ್ಟಲ್ಲಿ ಒಂದು ಬಹುದೊಡ್ಡ ಗಲಾಟೆ ಆಯಿತು. ಆ ಗಲಾಟೆಯಲ್ಲಿ ಸುಮಾರು 1 ತಿಂಗಳ ಕಾಲ ನ್ಯಾಯಾಲಯನ ಬಹಿಷ್ಕರಣ ಪ್ರತಿಭಟನೆ ಮಾಡಿದ್ದು. ಆಗ ನಾವು ಸುಮಾರು ಇಲ್ಲಿಂದ 4-6 ಬಸ್ಗಳು ತಗೊಂಡೋಗಿ ಬೆಂಗಳೂರಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಜೊತೆಗೆ ಕೋರ್ಟಲ್ಲಿ 1 ತಿಂಗಳ ಶಾಮಿಯಾನ ಹಾಕಿ ಕೋರ್ಟ್ ಮುಂದೆ 1 ತಿಂಗಳು ವಕೀಲರು ಪ್ರತಿಭಟನೆ ಮಾಡಿದ್ವಿ. ಅವಾಗ ಅದು ನನಗೆ ತುಂಬ ಹೆಮ್ಮೆ. ಯಾಕಂದರೆ ನಮ್ಮ ಕಾಲದಲ್ಲಿ ಹೊರ ಕೂತು ಅಷ್ಟು ವಕೀಲರಿಗೋಸ್ಕರ ಹೋರಾಟ ಮಾಡಿದ್ದು ಅದು ಇತಿಹಾಸ, ನಮಗೆ ತುಂಬ ಜ್ಞಾಪಕದಲ್ಲಿ ಇರ್ತಕ್ಕಂಥ ಇತಿಹಾಸ ಘಟನೆ ಒಂದದು. ಅದರಿಂದ ಅದ್ರ ಜೊತೆಗೆ ನಾವು ವಕೀಲರಿಗಾದಂಥ ಸಣ್ಣ ಪುಟ್ಟ ಏನು ಸಮಸ್ಯೆಗಳಾಗ್ತವೆ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ ನಾನು ವಕೀಲರ ಸಂಘದ ಪದಾಧಿಕಾರಿಯಾಗಿ, ವಕೀಲರ ಸಂಘದ ಅಧ್ಯಕ್ಷನಾಗಿ. ಸರ್, ನೀವು ವಕೀಲರಾಗಿರೋದ್ರಿಂದ ಮತ್ತು ವಕೀಲರ ಹಿತ ಕಾಪಾಡೋದ್ರಿಂದ, ವಕೀಲರ ತನ್ನದೇ ಕೊಡುಗೆ ಕೊಟ್ಟೋದ್ರಿಂದ ವಕೀಲರಿಗೆ ನೀವು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲುವಂಥ ತಯಾರಿ ನಡೆಸೋದ್ರಿಂದ, ಒಂದು ಟಿಕೆಟ್ ಆಕಾಂಕ್ಷೆ ಆಗಿರೋದ್ರಿಂದ ನಿಮಗೆ ವಕೀಲರ ಒಲವು ಯಾವ ಥರ ಇರ್ಬೋದು ಸರ್? ನನಗೆ ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದಿಂದ, ಹಿರಿಯೂರು ವಕೀಲರ ಸಂಘದಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಯಾಕಂದ್ರೆ ನಾನು ಬರೀ ವಕೀಲನಾಗಿ ಕೆಲಸ ಮಾಡಲಿಲ್ಲ. ನಾನು ಜನಪರ ಹೋರಾಟಗಾರನಾಗಿ, ಭದ್ರಾ ಮೇಲ್ದಂಡೆ ಹೋರಾಟಗಾರನಾಗಿ, ಚಿತ್ರದುರ್ಗ ಜಿಲ್ಲಾ ರೈಲ್ವೆ ಹೋರಾಟಗಾರನಾಗಿ, ಸಣ್ಣ ಪುಟ್ಟ ಏನು ಸಮಾಜದಲ್ಲಿ ಅನ್ಯಾಯ ಅಕ್ರಮಗಳು ನಡೀತಾವಲ್ಲ ಅವು ಎಲ್ಲವೂ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಿರೋದ್ರಿಂದ, ಜೊತೆಗೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ನನ್ನ 4 ಸಾರಿ ಗೆಲ್ಲಿಸಿದ್ದಾರೆ ನನ್ನ ವಕೀಲರ ಮಿತ್ರರು. ಯಾಕಂದರೆ ನಾನು ಎಲ್ಲರಿಗೂ ಜಾತ್ಯತೀತ ವ್ಯಕ್ತಿ, ಪಕ್ಷಾತೀತ ವ್ಯಕ್ತಿಯಾಗಿ ಅಲ್ಲಿ ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿರೋದ್ರಿಂದ ನನ್ನ 4 ಸಾರಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದರೆ ಆ ಎಲ್ಲ ವಕೀಲರು ನನ್ನ ಒಟ್ಟಿಗಿದ್ದಾರೆ. ಯಾಕಂದ್ರೆ ಅವ್ರು ಈಗಾಗಲೇ ಭಾಳ ಜನ ಹೇಳಿದರು, ನೀನು ರಾಜಕಾರಣಕ್ಕೆ ಬರಬೇಕು ಅಂತ ನನ್ನ ವಕೀಲರ ಮಿತ್ರರು ಭಾಳ ಜನ ಹೇಳ್ತಾ ಇದ್ರು. ಇದೊಂದು ಸದಾವಕಾಶ. ಎಲ್ಲ ವಕೀಲರು ನನ್ನ ಬೆನ್ನಿಂದ ನಿಂತು ಅವರವರ ಕಕ್ಷಿದಾರಿಗೆ ಹೇಳ್ಕೊಂಡು ಅವರು ಸಮೇತ ನನ್ನ ಚುನಾವಣೆಯಲ್ಲಿ ಹಿರಿಯೂರು ಕ್ಷೇತ್ರಕ್ಕೆ ಬರ್ತಾರೆ. ಹಿರಿಯೂರು ವಕೀಲರ ಸಂಘ ಸಮೇತ ಸಂಪೂರ್ಣ ನನ್ನೊಟ್ಟಿಗೆ ಐತೆ. ಅಲ್ಲಿರ್ತಕ್ಕಂಥ ವಕೀಲ ಮಿತ್ರರೆಲ್ಲ ನನ್ನ ಜೊತೆಗಿದ್ದಾರೆ. ಜೊತೆಗೆ ಅಲ್ಲಿ ಈಗಾಗಲೇ ನನಗೆ ಕೆಲವು ವಕೀಲರು ಹೇಳಿದರು, KPCC ಆಫೀಸ್ಗೆ ನಾವೆಲ್ಲ ಬರ್ತೀವಿ ಕರ್ಕೊಂಡು ಹೋಗ್ರಿ ಅಂತ. ಆ ವಕೀಲರನ್ನು ಸಮೇತ KPCC ಕರ್ಕೊಂಡು ಹೋಗೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಅವರು ಸಮೇತ ಟಿಕೆಟ್ ಒತ್ತಾಯ ಮಾಡ್ತಾರೆ. ಆದ್ದರಿಂದ ಚಿತ್ರದುರ್ಗ ಜಿಲ್ಲೆ ವಕೀಲರಲ್ಲ, ನಾನು ಉಪಚುನಾವಣೆಯಲ್ಲಿ ನಾನು ಒಬ್ಬನೇ ವಕೀಲಾಗಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಕರ್ನಾಟಕ ರಾಜ್ಯದ ಬಹುತೇಕ ವಕೀಲರು ನನಗೆ ಸಂಪೂರ್ಣವಾಗಿ ಸಹಕಾರ ನೀಡೋ ಸಾಧ್ಯತೆ ಇದೆ. ಅದರಲ್ಲೂ ಚಿತ್ರದುರ್ಗ ಮತ್ತು ಹಿರಿಯೂರು ಎಲ್ಲ ವಕೀಲರು ನನಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ, ನನ್ನೊಟ್ಟಿಗೆ ನಿಲ್ತಾರೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು.